ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. 5 ವರ್ಷದ ಪುಟ್ಟ ಬಾಲಕಿ ಮೇಲೆ ಕಾಮುಕ ಎರಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರಿಯನ್ನ ಗುಂಡಿಕ್ಕಿ ಇಲ್ಲ ನಮಗೊಪ್ಪಿಸಿ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅತ್ಯಾಚಾರಿ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನ ಹೇಳ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದ ನೇಹಾ ಹಿರೇಮಠ್, ಇದೇ ಹುಬ್ಬಳ್ಳಿಯಲ್ಲಿ ಕೊಲೆಗೀಡಾದ ನೇಹಾ ಹಿರೇಮಠ್ ಅವರ ತಂದೆ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ನಿರಂಜನ್ ಹಿರೇಮಠ್ ಇದೀಗ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳಿಗೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈ ಕೇಳ್ರಿ ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ಕೊಂಡಿದ್ದಾರೆ ಅಲ್ಲಿ. ಹುಬ್ಬಳ್ಳಿಯ ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಏನು ಪ್ರತಿಭಟನೆ ನಡೀತಾ ಇದೆ. ಸಾಕಷ್ಟು ತೀವ್ರ ಸ್ವರೂಪವನ್ನು ಈ ಪ್ರತಿಭಟನೆ ಪಡೆದುಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಜನ ನಾಗರಿಕರು ಅದೇ ರೀತಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಆರೋಪಿಗೆ ತಕ್ಕದಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒಂದು ಕೂಗು ಇಲ್ಲಿ ಕೇಳಿಬರ್ತಾ ಇದೆ. ಸಾಕಷ್ಟು ಏನು ಆಗ್ರಹ ಕೇಳಿಬರ್ತಾ ಇದೆ. ಇನ್ನು ಇದರ ಜೊತೆಗೆ ಪಕ್ಷಾತೀತವಾಗಿ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಅವರ ಕೂಗು ಒಂದೇ, ಈ ಆರೋಪಿಗೆ ತಕ್ಕದಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ರ ಕುರಿತು. ಇನ್ನು ಇದರ ಜೊತೆಗೆ ಪ್ರತಿಭಟನೆಯಲ್ಲಿ ಕೂಡ ನೇಹಾ ಹಿರೇಮಠ್ ಅವರ ತಂದೆ ನಿರಂಜನ್ ಹಿರೇಮಠ್ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ್ನು ಕೊಡ್ತಾ ಇರುವಂಥದ್ದು. ನನ್ನ ಜೊತೆಗೆ ನಿರಂಜನ್ ಹಿರೇಮಠ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಪುಟ್ಟ ಎಳೆ ಕಂದಮ್ಮ, ಆ ಕಂದಮ್ಮನ ಮೇಲೆ ಈ ರೀತಿ ನೀಚ ಕೃತ್ಯ ನಡೆದಿರೋದು ಏನು ಹೇಳ್ತೀರಿ ಸರ್? ಭಾಳ ಮನಸ್ಸಿಗೆ ದುಃಖ ಆಗ್ತಾ ಇದೆ. ಇವತ್ತು ನಾನು 11 ಗಂಟೆಗೆ ಆಗೈತೆ ನಾನು ಸುದ್ದಿ ಬಂತು. ಆದರೆ ನಮಗೆ ಸುದ್ದಿ ಬಂದಿದ್ದು ಪುಣೆ 3 ಗಂಟೆಗೆ. ಕೈಕಾಲು ತಣ್ಣಗಾಗ್ಬಿಟ್ಟು ಈ ರೀತಿ ಘಟನೆ ಆಯ್ತಲ್ಲ ಸಣ್ಣ ಮಗುನ ಮೇಲೆ. ಈಗ ನನ್ನ ಮಗಳಾಗಿ 1 ವರ್ಷ ಆಯಿತು. ಅದ ನಂತರ ಅಂಜಲ ಆಯಿತು, ಈಗ ಸಣ್ಣ ಪುಟ್ಟಮ್ಮ. ಆವಾಗ ಆಯುಕ್ತರು ಸರಿ ಇರಲಿಲ್ಲ, ವ್ಯವಸ್ಥೆ ಸರಿ ಇರಲಿಲ್ಲ, ಅದಕ್ಕಾಯಿತು. ಈ ಕಮಿಷನರ್ ಬಂದು ಎಲ್ಲ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬರ್ತಿದ್ರು. ಬಟ್ ಇದೊಂದು ಘಟನೆ ಆಗೋದ್ರಿಂದ ಅವ್ರಿಗೂ ಕೂಡ ಕಳಂಕ. ಅದರಿಂದ ನಾನು ಫ್ರೀ ಹ್ಯಾಂಡ್ ಕೊಡಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮೊದಲು ಗೃಹ ಮಂತ್ರಿಗಳು ಬದಲಿ ಆಗ್ಬೇಕು, ಮುಖ್ಯಮಂತ್ರಿಗಳು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಬೇಕು, ಉಪಮುಖ್ಯಮಂತ್ರಿಗಳು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಬೇಕು, ಆಯುಕ್ತರು ಕೂಡ ಡೈರೆಕ್ಟ್ ಮಾತಾಡಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಈಗ ಕಾಲಿಗೆ ಗುಂಡು ಹೊಡೆದಾರ, ಸಾಕಷ್ಟು ಮಂದಿ ಡಕಾಯ್ತರಿಗೆ ಹೊಡೆದಾರೆ, ಚಾಕು ಚುದ್ದವ್ರಿಗೆ ಹೊಡೆದಾರೆ, ಓಡೋಗೋರು ಅಂತಿಂಥ ಮಾಡಿದವ್ರಿಗೆ ಎಲ್ಲರಿಗೂ ಮಾಡಿದ್ದಾರೆ, ಇಲ್ಲ ಅಂದಿಲ್ಲ. ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ ಈಗ. ಆದರೆ ಈ ಕೃತ್ಯಕ್ಕೆ ಅವನಿಗೆ ಆರೋಪಿಗೆ ಎದೆಗೆ ಗುಂಡೋಗು ಆದೇಶ ಕೊಡಬೇಕು. ಅಂದ್ರೆ ಮಾತ್ರ ಈ ವ್ಯವಸ್ಥೆ ಮತ್ತೆಲ್ಲರೂ ಹೆಚ್ಚಾಗ್ತಾರೆ. ಈ ಕೃತ್ಯನ ಗಮನಿಸ್ತಾ ಇದ್ರೆ ಮಕ್ಕಳನ್ನ ಪಾಲಕರು ಹೊರಗಡೆ ಬಿಡೋಕ್ಕೂ ಭಯ ಪಡುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಯುವತಿಯರಿಗೆ ರಕ್ಷಣೆ ಇಲ್ಲ, ಪುಟ್ಟ ಕಂದಮ್ಮಗಳಿಗೂ ರಕ್ಷಣೆ ಇಲ್ಲ. ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಈ ರೀತಿ ಆಗಬಾರ್ದಾಗಿತ್ತು. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. 5 ವರ್ಷದ ಪುಟ್ಟ ಬಾಲಕಿ ಮೇಲೆ ಕಾಮುಕ ಎರಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರಿಯನ್ನ ಗುಂಡಿಕ್ಕಿ ಇಲ್ಲ ನಮಗೊಪ್ಪಿಸಿ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅತ್ಯಾಚಾರಿ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನ ಹೇಳ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದ ನೇಹಾ ಹಿರೇಮಠ್, ಇದೇ ಹುಬ್ಬಳ್ಳಿಯಲ್ಲಿ ಕೊಲೆಗೀಡಾದ ನೇಹಾ ಹಿರೇಮಠ್ ಅವರ ತಂದೆ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ನಿರಂಜನ್ ಹಿರೇಮಠ್ ಇದೀಗ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ
ಏನಾದ್ರು ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕು ಅಷ್ಟೇ. ನಮ್ಮ ಮಗಳೇ ಕೊಂದಾನಲ್ಲ, ಅವ್ನು ಮಾತ್ರ ನಾವು ಬಿಡೋದಿಲ್ಲ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ, ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈ ಕೇಳ್ರಿ, ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ತಾರೆ ಅಲ್ಲಿ. ಹುಬ್ಬಳ್ಳಿಯ ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಏನು ಪ್ರತಿಭಟನೆ ನಡೀತಾ ಇದೆ. ಸಾಕಷ್ಟು ತೀವ್ರ ಸ್ವರೂಪವನ್ನು ಈ ಪ್ರತಿಭಟನೆ ಪಡೆದುಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಜನ ನಾಗರಿಕರು, ಅದೇ ರೀತಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಆರೋಪಿಗೆ ತಕ್ಕದಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒಂದು ಕೂಗು ಇಲ್ಲಿ ಕೇಳಿಬರ್ತಾ ಇದೆ. ಸಾಕಷ್ಟು ಏನು ಆಗ್ರಹ ಕೇಳಿಬರ್ತಾ ಇದೆ. ಇನ್ನು ಇದರ ಜೊತೆಗೆ ಪಕ್ಷಾತೀತವಾಗಿ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಅವರ ಕೂಗು ಒಂದೇ, ಈ ಆರೋಪಿಗೆ ತಕ್ಕದಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ರ ಕುರಿತು. ಇನ್ನು ಇದರ ಜೊತೆಗೆ ಪ್ರತಿಭಟನೆಯಲ್ಲಿ ಕೂಡ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ್ನು ಕೊಡ್ತಾ ಇರುವಂಥದ್ದು. ನನ್ನ ಜೊತೆಗೆ ನಿರಂಜನ್ ಹಿರೇಮಠ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಪುಟ್ಟ ಎಳೆ ಕಂದಮ್ಮ, ಆ ಕಂದಮ್ಮನ ಮೇಲೆ ಈ ರೀತಿ ನೀಚ ಕೃತ್ಯ ನಡೆದಿರೋದು ಏನು ಹೇಳ್ತೀರಿ ಸರ್? ಭಾಳ ಮನಸ್ಸಿಗೆ ದುಃಖ ಆಗ್ತಾ ಇದೆ. ಇವತ್ತು ನಾನು 11 ಗಂಟೆಗೆ ಆಗೈತೆ ನಾನು ಸುದ್ದಿ ಬಂತು. ಆದರೆ ನಮಗೆ ಸುದ್ದಿ ಬಂದಿದ್ದು ಪುಣೆ 3 ಗಂಟೆಗೆ. ಕೈಕಾಲು ತಣ್ಣಗಾಗ್ಬಿಟ್ಟು ಈ ರೀತಿ ಘಟನೆ ಆಯ್ತಲ್ಲ ಸಣ್ಣ ಮಗುನ ಮೇಲೆ. ಈಗ ನನ್ನ ಮಗಳಾಗಿ 1 ವರ್ಷ ಆಯಿತು, ಅದ ನಂತರ ಅಂಜಲ ಆಯಿತು, ಈಗ ಸಣ್ಣ ಪುಟ್ಟಮ್ಮ. ಆವಾಗ ಆಯುಕ್ತರು ಸರಿ ಇರಲಿಲ್ಲ, ವ್ಯವಸ್ಥೆ ಸರಿ ಇರಲಿಲ್ಲ, ಅದಕ್ಕಾಯಿತು. ಈ ಕಮಿಷನರ್ ಬಂದು ಎಲ್ಲ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬರ್ತಿದ್ರು. ಬಟ್ ಇದೊಂದು ಘಟನೆ ಆಗೋದ್ರಿಂದ ಅವ್ರಿಗೂ ಕೂಡ ಕಳಂಕ. ಅದರಿಂದ ನಾನು ಫ್ರೀ ಹ್ಯಾಂಡ್ ಕೊಡಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮೊದಲು ಗೃಹ ಮಂತ್ರಿಗಳು ಬದಲಿ ಆಗ್ಬೇಕು, ಮುಖ್ಯಮಂತ್ರಿಗಳು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಬೇಕು, ಉಪಮುಖ್ಯಮಂತ್ರಿಗಳು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಬೇಕು, ಆಯುಕ್ತರು ಕೂಡ ಡೈರೆಕ್ಟ್ ಮಾತಾಡಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಈಗ ಕಾಲಿಗೆ ಗುಂಡು ಹೊಡೆದಾರ, ಸಾಕಷ್ಟು ಮಂದಿ ಡಕಾಯ್ತರಿಗೆ ಹೊಡೆದಾರೆ, ಚಾಕು ಚುದ್ದವ್ರಿಗೆ ಹೊಡೆದಾರೆ, ಓಡೋಗೋರು ಅಂತಿಂಥ ಮಾಡಿದವ್ರಿಗೆ ಎಲ್ಲರಿಗೂ ಮಾಡಿದ್ದಾರೆ, ಇಲ್ಲ ಅಂದಿಲ್ಲ. ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ ಈಗ. ಆದರೆ ಈ ಕೃತ್ಯಕ್ಕೆ ಅವನಿಗೆ ಆರೋಪಿಗೆ ಎದೆಗೆ ಗುಂಡೋಗು ಆದೇಶ ಕೊಡ್ಬೇಕು. ಅಂದ್ರೆ ಮಾತ್ರ ಈ ವ್ಯವಸ್ಥೆ ಮತ್ತೆಲ್ಲರೂ ಹೆಚ್ಚಾಗ್ತಾರೆ. ಈ ಕೃತ್ಯನ ಗಮನಿಸ್ತಾ ಇದ್ರೆ ಮಕ್ಕಳನ್ನ ಪಾಲಕರು ಹೊರಗಡೆ ಬಿಡೋಕ್ಕೂ ಭಯ ಪಡುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಯುವತಿಯರಿಗೆ ರಕ್ಷಣೆ ಇಲ್ಲ, ಪುಟ್ಟ ಕಂದಮ್ಮಗಳಿಗೂ ರಕ್ಷಣೆ ಇಲ್ಲ. ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಈ ರೀತಿ ಆಗಬಾರ್ದಾಗಿತ್ತು. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. 5 ವರ್ಷದ ಪುಟ್ಟ ಬಾಲಕಿ ಮೇಲೆ ಕಾಮುಕ ಎರಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರಿಯನ್ನ ಗುಂಡಿಕ್ಕಿ ಇಲ್ಲ ನಮಗೊಪ್ಪಿಸಿ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅತ್ಯಾಚಾರಿ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನ ಹೇಳ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದ ನೇಹಾ ಹಿರೇಮಠ್, ಇದೇ ಹುಬ್ಬಳ್ಳಿಯಲ್ಲಿ ಕೊಲೆಗೀಡಾದ ನೇಹಾ ಹಿರೇಮಠ್ ಅವರ ತಂದೆ, ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ನಿರಂಜನ್